ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಡಿ ಗ್ಯಾಂಗ್ ಕೇಸ್ನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಯಾಗುತ್ತಾ? ಸುಪ್ರೀಂ ಕೋರ್ಟ್ನಿಂದ ಶೀಘ್ರ ಟ್ರಯಲ್ ಮುಗಿಸೋದಕ್ಕೆ ಈಗಾಗಲೇ ಸೂಚನೆ ಬಂದಿದೆ. ಸುಪ್ರೀಂ ಸೂಚನೆ ಬೆನ್ನಲ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಸಾಧ್ಯತೆ ಇದೆಯಾ? ನಿಗದಿತ ಸಮಯದಲ್ಲಿ ಕೋರ್ಟ್ ವಿಚಾರಣೆ ಮುಗಿಯೋ ಸಾಧ್ಯತೆ ಇದೆಯಾ? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಯಾದ್ರೆ ಶೀಘ್ರದಲ್ಲೇ ಕೇಸ್ ಇತ್ಯರ್ಥ ಆಗತ್ತೆ, ತೀರ್ಪು ಹೊರಗೆ ಬರುತ್ತೆ. ಕೋರ್ಟ್ ತೀರ್ಪು ಆದಷ್ಟು ಬೇಗ ವಿಚಾರಣೆ ಮುಗಿಸಿ ತೀರ್ಪು ನೀಡುತ್ತೆ. ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ರಚನೆಯಾಗತ್ತಾ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಯಾಗತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಡಿ ಗ್ಯಾಂಗ್ ಕೇಸ್ನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಯಾದ್ರೆ ನಿಗದಿತ ಸಮಯದಲ್ಲಿ ಕೇಸ್ ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ. ಸುಪ್ರೀಂ ಕೋರ್ಟ್ನಿಂದ ಶೀಘ್ರವೇ ಟ್ರಯಲ್ ಮುಗಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ, ಸ್ಪಷ್ಟ ಸೂಚನೆ ಕೊಟ್ಟಿದೆ ನ್ಯಾಯಾಲಯ. ಸುಪ್ರೀಂ ಕೋರ್ಟ್ ಸೂಚನೆಯ ಬೆನ್ನಲ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಯ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ತ್ವರಿತಗತಿಯಲ್ಲಿ ಮುಗಿಸಬೇಕು, ವಿಚಾರಣೆ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಫಾಸ್ಟ್ ಟ್ರ್ಯಾಕ್ ರಚನೆಯಾಗೋ ಸಾಧ್ಯತೆ ಏನಾದರೂ ಇದೆಯಾ? ಖಂಡಿತವಾಗೂ ಈ ಹಂತದಲ್ಲಿ FTC ಮಾಡುವಂತಹ ಲಕ್ಷಣಗಳು ಕೂಡ ಈಗ ಆಲ್ರೆಡಿ ಚರ್ಚೆ ಆಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಉಂಟಾಗಿತ್ತು. ಒಬ್ಬ ಸಿಟ್ಟಿಂಗ್ MP ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಆತ ಪರಾರಿ ಆಗ್ತಾನೆ. ಅದಾದ್ಮೇಲೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆತ ಬಂಧನಕ್ಕೆ ಒಳಪಡ್ತಾನೆ. ಸೊ ಮತ್ತೆ 4 FIR ಗಳಿಗೂ ಕೂಡ ಆತನ ಮೇಲೆ ಅತ್ಯಾಚಾರ ಪ್ರಕರಣಗಳು ಕೂಡ ದಾಖಲಾಗ್ತವೆ. ಸೊ ಈ ಹಂತದಲ್ಲಿ ಆತನ ಕ್ರೌರ್ಯ ಯಾವ ರೀತಿ ಇತ್ತು ಅಂದ್ರೆ ಅತ್ಯಾಚಾರ ಮಾಡಿದಂತಹ ಸಂದರ್ಭದಲ್ಲಿ ವಿಡಿಯೋಗಳನ್ನು ಕೂಡ ಮಾಡ್ಕೊಂತಿದ್ದ. ಸೊ ಇದು ಘನಘೋರ ಕೃತ್ಯ ಆಗುತ್ತೆ. ಸೊ ಹೀಗಾಗಿ FTC ಮಾಡಿ ಅನ್ನುವಂತಹ ಆದೇಶ ಕೂಡ ಕಾನೂನು ಇಲಾಖೆಯಿಂದ ಆದೇಶವಾಗಿದೆ. ಸೊ ಹೀಗಾಗಿ FTC ಕೂಡ ಕಂಪ್ಲೀಟ್ ಆಯ್ತು. ಒಂದು ಕೇಸಲ್ಲಿ ಈಗ ಆಲ್ರೆಡಿ ಜೀವಾವಧಿ ಶಿಕ್ಷೆ ಕೂಡ ಆಯ್ತು. ಅಂದ್ರೆ 1 ರಿಂದ 1.5 ವರ್ಷದ ಒಳಗಾಗಿ FTC ಕೋರ್ಟ್ ತೀರ್ಮಾನ ಮಾಡುತ್ತೆ, ಅಂದ್ರೆ ಪ್ರಕರಣವನ್ನ ಇತ್ಯರ್ಥಗೊಳಿಸುತ್ತೆ. ಐದರ್ ಸಾಕ್ಷಿಗಳನ್ನೆಲ್ಲ ಕ್ರಾಸ್ ಮಾಡೋದಾಗ್ಲಿ ಇದಾಗ್ಲಿ ಎಲ್ಲವನ್ನೂ ಕೂಡ ಮಾಡುತ್ತೆ. ಸೊ ಹೀಗಾಗಿ ಈಗ ಇರುವಂತಹ ಪ್ರಶ್ನೆ ದರ್ಶನ್ಗೆ ಅಂದ್ರೆ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಜಾಮೀನು ರದ್ದು ಮಾಡಿರುವ ಹಂತದಲ್ಲಿ ಕೊಟ್ಟಂತಹ ಒಂದಷ್ಟು ತೀರ್ಪಿನ ಮುಖ್ಯಾಂಶಗಳನ್ನ ನೋಡುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ಆದಷ್ಟು ಬೇಗ ವಿಚಾರಣೆ ಆಗ್ಬೇಕು, ಪ್ರಕರಣ ಇತ್ಯರ್ಥ ಆಗ್ಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ದ್ವಿಸದಸ್ಯ ಪೀಠ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಈ ಒಂದು ಪ್ರಕರಣ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಉಂಟು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಜನರು ಕೂಡ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಒಂದು ನಂಬಿಕೆ ಇಡುವಂತಹ ಪ್ರಕ್ರಿಯೆ ಇದರಿಂದ ಆರಂಭವಾಗುತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಜನರಿಗಿರುತ್ತೆ. ಸೊ ಹೀಗಾಗಿ ಇದನ್ನ ಆದಷ್ಟು ತ್ವರಿತಗತಿಯ ನ್ಯಾಯಾಲಯಕ್ಕೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಹೀಗಾಗಿ ಈಗಿರುವಂತಹ ಸೆಷನ್ ಕೋರ್ಟ್ ಏನಿದೆ ಇದರಲ್ಲಿ ತ್ವರಿತಗತಿ ನ್ಯಾಯಾಲಯ ಅಲ್ಲ, ಅಂದ್ರೆ 4 ರಿಂದ 6 ವರ್ಷ ಬೇಕಾಗ್ಬೋದು. ಸುಮಾರು 268 ಜನ ಸಾಕ್ಷಿದಾರರು ಇದ್ದಾರೆ. ಅವರ ಎಲ್ಲಾ ಹೇಳಿಕೆಗಳು ದಾಖಲು ಮಾಡ್ಬೇಕಾಗತ್ತೆ, ಮತ್ತೆ ಅವರನ್ನ ಕ್ರಾಸ್ ಕೂಡ ಮಾಡ್ಬೇಕಾಗತ್ತೆ. ಸೊ ಈ ಹಂತದಲ್ಲಿ ಸಾಕಷ್ಟು ಡಿಲೇ ಆಗುತ್ತೆ. FTC ಮಾಡುವಂತಹ ಸಂದರ್ಭ ಆದ್ರೆ ಆದಷ್ಟು ಬೇಗ 1.5 ರಿಂದ 2 ವರ್ಷದ ಒಳಗಾಗಿ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಕೂಡ ಕಾಣಿಸುವಂತಹ ಸಾಧ್ಯತೆ ಇದೆ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.